ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್. ನಾನು ಮಂಜುನಾಥ್ ಜಾಲಿಮರ. ಸ್ನೇಹಿತರೆ, ಕಳೆದ ಒಂದು ತಿಂಗಳಿಂದ ಯುದ್ಧ ನಾರ್ಮಲ್ ಆಗಿತ್ತು. ಏನು ಸ್ವಿಟ್ಜರ್ಲ್ಯಾಂಡ್ ನಲ್ಲಿ ಟ್ರಂಪ್ ಮತ್ತೆ ಫಾರಿನ್ ಮಿನಿಸ್ಟರು ಹಾಗೆ ಇರಾನ್ ಸ್ಪೀಕರು ಸೇರಿ ಎಲ್ಲ ಅಗ್ರಿಮೆಂಟ್ ಆಗಿತ್ತು. ಇಲ್ಲಿ ಯುದ್ಧಕ್ಕೆ ನಿಲ್ಲಿಸ್ಬಿಡೋಣ ಅಂತ ಎಲ್ಲವೂ ಕೂಡ ಒಪ್ಪಂದಕ್ಕೆ ಬಂದಿತ್ತು. ಇದೇ ರೀತಿ ಏನಾಯಿತು ಅಂದರೆ 3 ಹಡಗುಗಳು ಏನು ಕತಾರು ಮತ್ತೆ 2 ಪೆಟ್ರೋಲಿಯಂ ಉತ್ಪನ್ನಗಳನ್ನು ಹೊತ್ಕೊಂಡು ಬರ್ತಕ್ಕಂಥ ಹಡಗುಗಳ ಮೇಲೆ ಹಾಗೆ ಒಂದು CNG ತುಂಬಿಕೊಂಡು ಬರ್ತಕ್ಕಂಥ ಹಡಗಿನ ಮೇಲೆ ಇರಾನ್ನ IRGC ಅಟ್ಯಾಕ್ ಮಾಡ್ತು. ಇದಾದ ನಂತರ ಅಮೆರಿಕ ಏನ್ ಮಾಡ್ತು, ಅಲ್ಲೇ ತನ್ನ ಸೈನಿಕ ನೆಲವನ್ನ ಅಲ್ಲೇ ಹೂಡಿಬಿಟ್ಟಿತ್ತು. ಆದ ಕಾರಣ ಇವ್ರು ಏನ್ ಮಾಡಿದ್ರು, ಇದು ಅಟ್ಯಾಕ್ ಮಾಡ್ತಲ್ಲ, ಅಗ್ರಿಮೆಂಟ್ ಅನ್ನ ಮುರಿತಲ್ಲ ಅಂತ ಹೇಳ್ಬಿಟ್ಟು ಇರಾನ್ನ 80 ಕಡೆ ದಾಳಿ ಮಾಡಿದ್ದಾರೆ. ಇದರಲ್ಲಿ 140ಕ್ಕೂ ಅಧಿಕ ಜನ ಮರಣ ಹೊಂದಿದ್ದಾರೆ ಅಂತ ಹೇಳಲಾಗ್ತಿದೆ. ಕನ್ಫರ್ಮೇಶನ್ ಇನ್ನೂ ಜಾಸ್ತಿನೂ ಆಗಿರ್ಬೋದು ಅಥವಾ ಅದಕ್ಕಿಂತ ಕಡಿಮೆ ಕೂಡ ಆಗಿರ್ಬೋದು. ಸದ್ಯದ ಮಟ್ಟಿಗೆ ಮತ್ತೆ ಯುದ್ಧ ರೀಸ್ಟಾರ್ಟ್ ಆಗಿದೆ. ಭಾರತದಲ್ಲಿ ಸಿಗುವಂತ ಎಲ್ಲಾ ತರಕಾರಿ ಆಗಿರ್ಬೋದು, ಇಂಧನ ಆಗಿರ್ಬೋದು, ಪೆಟ್ರೋಲ್ ಉತ್ಪನ್ನ, CNG, ಅಡಿಗೆಗೆ ಬಳಸುವಂತ ಅನಿಲ ಆಗಿರ್ಬೋದು, ಎಲ್ಲವೂ ಕೂಡ ದುಬಾರಿ ಆಗುವ ಸಾಧ್ಯತೆ ಇದೆ. ಏನು ಫೆಬ್ರವರಿ 29ಕ್ಕೆ ಇವ್ರನ್ನ ಮೇಲೆ ಇರಾನ್ ಮೇಲೆ ಅಟ್ಯಾಕ್ ಮಾಡಿ ಅಲ್ಲಿ ಖಮೀನಿ ಅವರನ್ನ ಹತ್ಯೆ ಮಾಡಿತ್ತು ಅಮೆರಿಕ. ಅದು ಮೊನ್ನೆ ಇರಾನ್ ನ ಹುಟ್ಟೂರಿನಲ್ಲಿ ಅವರ ಅಂತ್ಯಕ್ರಿಯೆ ಆಯ್ತು. ಅದಕ್ಕೆ 1 ಕೋಟಿಗೂ ಅಧಿಕ ಜನ ಬಂದಿದ್ರು ಅಂತ ಹೇಳಲಾಗ್ತಿದೆ. ಅಂದ್ರೆ ಇಲ್ಲಿವರೆಗೂ ಅವರು 3 ತಿಂಗಳು 4 ತಿಂಗಳು ಯಾಕೆ ತಡೆ ಮಾಡಿದ್ರು ಅನ್ನೋದು ಗೊತ್ತಿಲ್ಲ. ಇದುವರೆಗೂ ಯುದ್ಧ ನಿಲ್ಲುವ ಸಂದರ್ಭದಲ್ಲಿ ಮಾಡುವಂತ ಸಮಯದಲ್ಲಿ ಇವರು ಮತ್ತೆ ಹಡಗುಗಳನ್ನ ಅಟ್ಯಾಕ್ ಮಾಡಿ ಮತ್ತೆ ಯುದ್ಧ ಮೈ ಮೇಲೆ ಎಳ್ಕೊಂಡ್ರು. ಈಗ ಈ ಯುದ್ಧದ ಹಳೆಯ ನೀತಿ ನೋಡೋದಾದ್ರೆ ಇಲ್ಲಿ ಗೆದ್ದಿದ್ದು ಇಸ್ರೇಲ್ ಅಮೆರಿಕ ಅಲ್ಲ, ಇರಾನೇ ಗೆದ್ದಿತ್ತು ಅಂತ ಯಾರಿಗಾದ್ರೂ ಹೇಳ್ಬೋದಾಯ್ತು. ಬಟ್ ಇಲ್ಲಿ ಮತ್ತೆ IRGC ತಪ್ಪು ಮಾಡ್ಕಂತ ಅನ್ನೋದೊಂದು ಈಗ ಮತ್ತೆ ಬೆಳಕಿಗೆ ಬಂದ ವಿಷಯ. ಈ ಯುದ್ಧದಿಂದ ಅಮೆರಿಕ ತನ್ನ ಶಕ್ತಿಯನ್ನು ಕಳ್ಕೊಂತು ಅಂತ ಹೇಳಕ್ಕೆ ತನ್ನ ಮಿತ್ರ ರಾಷ್ಟ್ರಗಳೇನು 32 ಇದ್ರೆ ಈ ಯುದ್ಧಕ್ಕೆ ಯಾರು ಕೂಡ ಸಪೋರ್ಟ್ ಮಾಡಲಿಲ್ಲ. ಫ್ರಾನ್ಸ್ ಅಂತೂ ನಿಮ್ಮ ವಿಮಾನಗಳನ್ನ ನಮ್ಮ ಹತ್ರ ನಿಲ್ಲಿಸಲೇಬೇಡಿ, ನಮ್ಮ ಜಾಗದಲ್ಲಿ ನೀವು ತರಲೇಬೇಡಿ ಅಂತ ಫ್ರಾನ್ಸ್ ಡೈರೆಕ್ಟ್ ಆಗಿ ಹೇಳ್ತು. ನೀವು ಮಾಡ್ಕೊಂಡಿರೋದು ನೀವೇನಾರ ಮಾಡ್ಕೊಳ್ಳಿ ಅಂತಂದ್ರು. ಅದಕ್ಕೆ ನಿನ್ನೆ ಟ್ರಂಪ್ ಒಂದು ಪ್ರೆಸ್ ಮೀಟ್ ಅನ್ನ ಮಾಡಿದ್ರು. ಆ ಪ್ರೆಸ್ ಮೀಟ್ ಅಲ್ಲಿ ಅವ್ರು ಹೇಳ್ತಾರೆ ಇರಾನಿಯವರು ಬ್ಯಾಡ್ ಗೈಸು ಹಂಗೆ ಹಿಂಗೆ ಅಂತ. ಅವರು ಮತ್ತೆ ಗೊತ್ತಲ್ಲ, ನಾರ್ಮಲ್ ಆಗಿ ಕಾಮೆಂಟ್ಸ್ ಅಲ್ಲಿ ಬಂದು ಅದು ಇದು ಅಂತ ಬೈತಾರಲ್ಲ, ಆ ರೀತಿಯಲ್ಲಿ ಮಾತನಾಡಿದ್ದಾರೆ. ಅದೇ ರೀತಿ ಫ್ರಾನ್ಸ್ಗೂ ಕೂಡ ಅವರು ಅದೇ ಮಾತನ್ನ ಆಡಿದ್ದಾರೆ. ಒಟ್ಟಿನಲ್ಲಿ ಈ ಯುದ್ಧ ಮತ್ತೆ ರೀಸ್ಟಾರ್ಟ್ ಆಗಿದೆ. ಇರಾನ್ಗೆ ಈ ಯುದ್ಧದಿಂದ ಲಾಸ್ ಆದ್ರೂ ಕೂಡ ಮೊನ್ನೆ ಅಗ್ರಿಮೆಂಟ್ ಇಂದ ಅವರಿಗೆ ಲಾಭನೇ ಆಗಿತ್ತು. ಮತ್ತೆ ಇವರು ಅದರಲ್ಲೇ ತಗಲಾಕೊಂಡ್ರು. ಇಸ್ರೇಲ್ ಒಂದ್ ಕಡೆ, ಆ ಕಡೆ ಲೆಬನಾನ್ಗೆ ಹೊಡಿತಾ ಇತ್ತು. ಈ ಯುದ್ಧದ ಈ ಅಮೆರಿಕ ಇರಾನ್ ಅಗ್ರಿಮೆಂಟ್ ಇಂದ ಇಸ್ರೇಲ್ಗೆ ಒಂಥರ ನೋವು ಉಂಟಾಗಿತ್ತು ಬೆಂಜಮಿನ್ ನೆತನ್ಗೆ. ಅದಕ್ಕೆ ಅವನಿಗೆ ಮತ್ತೆ ಖುಷಿ ಆಗುತ್ತೆ. ಈಗ ಮತ್ತೆ ಹೊಡೆಯಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಅವರು ಇದಕ್ಕೆ ಕೊಟ್ಟಂತ ಉತ್ತರ ಏನಂದ್ರೆ, ಇರಾನ್ ಅವರು ಆ ಹಡಗುಗಳೇನು ನಮ್ಮ ನೆಲದ ಮೇಲೆ ಇರಾನ್ ದೇಶದ ಬಾರ್ಡರ್ ನಲ್ಲಿ ಹೋಗ್ತಾ ಇದ್ದು, ನಮಗೆ ಟೋಲ್ ಕಟ್ಟೋಗ್ಬೇಕು ಅಂತ ಹೇಳಿದ್ಕೆ ಅವ್ರು ಕಟ್ಟೋಗ್ದಂಗೆ ಹೋಗ್ತಾ ಇದ್ರು. ಅದಕ್ಕೆ ನಾವು ಹೊಡೆದ್ವಿ ಅಂತ IRGC ಅವರು ಕ್ಲೈಮ್ ಮಾಡ್ತಿದ್ದಾರೆ. ಇರಾನ್ ನಲ್ಲಿ ಮೊದಲು ಖಮೀನಿ ಅವರ ಮಾತು ಕೇಳ್ತಿದ್ರು, ಈಗ ಅವರ ಮಾತು ಕೇಳಲ್ಲ. ಇದು ಸಪರೇಟ್ 2 ಲಕ್ಷದ ಏನು IRGC ಟೀಮ್ ಇದೆ, ಇಸ್ಲಾಮಿಕ್ ರೆವಲ್ಯೂಷನ್, ಇದು ಸಪರೇಟ್ ಒಂಥರ ಆರ್ಮಿ ತರನೇ ಸಪರೇಟ್ ಟೀಮ್ ಇದು. ಇವರು ಯಾರ ಮಾತನ್ನ ಕೇಳ್ತಾ ಇಲ್ಲ. ಇವಾಗ ಫಾರಿನ್ ಮಿನಿಸ್ಟರ್ ಮಾತಾರ ಕೇಳ್ತಾರಂದ್ರೆ ಅದನ್ನು ಇಲ್ಲ, ಸ್ಪೀಕರ್ ಮಾತನ್ನ ಕೇಳ್ತಾರಂದ್ರೆ ಅದನ್ನು ಇಲ್ಲ. ಅದಾದ ನಂತರ ಖಮೀನಿಯ ಮಗ ಬಂದ, ಆಯತುಲ್ಲಾ ಅಲಿ ಖಮೀನಿ ಅವರ ಮಗ ಬಂದ, ಮುಸ್ತಫಾ ಖಮೀನಿ, ಅವರು ಈಗ ಇದುವರೆಗೂ ಪ್ರೆಸ್ ಮೀಟ್ ಕೂಡ ಮಾಡಿಲ್ಲ, ಕ್ಯಾಮ್ರಾ ಮುಂದೆ ಬಂದು ಕೂಡ ಮಾತನಾಡಿಲ್ಲ. ಅವ್ರು ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ. ಅಮೆರಿಕ ತಿಳ್ಕೊಂಡಿರೋದು ಏನಂತಂದ್ರೆ, ಈ ಯುದ್ಧದಿಂದ ಖಮೀನಿ ಅವರ ಮಗ ಕೂಡ ಇದರಲ್ಲಿ ತುಂಬಾ ಹೊರತಾವಿದ್ದು ಆಸ್ಪತ್ರೆಯಲ್ಲಿ ಸೇರಿದ್ದಾರೆ ಅನ್ನೋದು ಒಂದು ಕನ್ಫರ್ಮ್ ಆಗ್ತಾ ಇದೆ. ಯಾಕಂದ್ರೆ ಇದುವರೆಗೂ ಒಂದು ಸ್ಟೇಟ್ಮೆಂಟ್ ಕೂಡ ಕೊಟ್ಟಿಲ್ಲ. ಒಂದು ಕಡೆ ಅವರ ಅಂತ್ಯಕ್ರಿಯೆ ನಡೀತಿದೆ, ಇನ್ನೊಂದು ಕಡೆ IRGC ಸ್ವಲ್ಪ ದೂರದಲ್ಲೇನೆ IRGC ಯುದ್ಧ ನಡೆಸ್ತಾ ಇದೆ. ಅಮೆರಿಕ ಏನ್ ಮಾಡ್ತು ಅಂದ್ರೆ, ತನ್ನ ವಾಯುಪಡೆಯನ್ನ ಯೂಸ್ ಮಾಡ್ಕೊಂಡು ಎಲ್ಲೆಲ್ಲಿ ರೈಲ್ವೆ ಇನ್ಫ್ರಾಸ್ಟ್ರಕ್ಚರ್ ಗಳನ್ನ ಈ ಎಲ್ಲ ಕೂಡ ಧ್ವಂಸ ಮಾಡ್ತಾ ಇದ್ದಾರೆ. ಅಗ್ರಿಮೆಂಟ್ ಅನ್ನ ಮುರಿದಿದ್ದು ಇರಾನ್ ನಾವಲ್ಲ ಅಂತ ಹೇಳ್ಬಿಟ್ಟು ಆ ಅಮೆರಿಕದ ಟ್ರಂಪ್ ಕೂಡ ಹುಚ್ಚ ಬಂದ್ಬಿಟ್ಟು ಪ್ರೆಸ್ ಮುಂದೆ ಮಾತಾಡ್ತಿದ್ದಾನೆ. ಈ ಯುದ್ಧದಿಂದ ಒಟ್ಟಿನಲ್ಲಿ ಭಾರತಕ್ಕೆ ತೊಂದರೆ ಆಗ್ತಾ ಇದೆ. ಈ ಯುದ್ಧ ಮತ್ತೆ ಮರುಕಳಿಸಿದೆ. ಆದ್ದರಿಂದ ಮತ್ತೆ ನಮ್ಮ ಭಾರತವರೆಲ್ಲ ಜಾಗೃತರಾಗಬೇಕು. ಮತ್ತೆ ಅಡಿಗೆ ಅನಿಲವನ್ನ ಎಲ್ಲವನ್ನ ಶೇಖರಣೆ ಮಾಡ್ಕೊಳ್ಳಿ. ಮತ್ತೆ ರೈಸ್ ಆಗುತ್ತೆ. ಯುದ್ಧಕ್ಕಿಂತ ಮುಂಚೆ ಏನು $72 ಇತ್ತು, ಮತ್ತೆ ಯುದ್ಧದ ನಂತರ ಕೂಡ $70ಗೆ ಬಂದು ನಿಂತಿತ್ತು. ಮತ್ತೆ 6% ಎಷ್ಟಾಗಿದೆ, ಈಗ $82 ಹೋಗಿದೆ. ಯುದ್ಧದ ಪೀಕ್ ನಲ್ಲಿ $126ಗೆ ತಲುಪಿತ್ತು ಒಂದು ಬ್ಯಾರಲ್. ಈಗ ಎಲ್ಲವೂ ಕೂಡ ಮತ್ತೆ ರೈಸ್ ಆಗುವ ಚಾನ್ಸಸ್ ಜಾಸ್ತಿನೇ ಇದೆ. ಈ ಯುದ್ಧ ಇಲ್ಲಿಗೆ ನಿಲ್ಲುತ್ತಂದ್ರೆ ಅದನ್ನು ಹೇಳಕ್ ಆಗ್ತಾ ಇಲ್ಲ. ಯಾಕಂದ್ರೆ ಯಾರ ಮಾತನ್ನು ಕೇಳ್ತಾ ಇಲ್ಲ. ಅಮೆರಿಕ ಮಾತು ಕೇಳ್ತಾ ಇಲ್ಲ. ಇಸ್ರೇಲ್ ಒಂದ್ ಕಡೆ ಇದೆ, ಈ ಕಡೆ ಇರಾನ್ ಒಂದ್ ಕಡೆ ಇದೆ. ಇರಾನ್ ಕೂಡ ಅಟ್ಯಾಕ್ ಮಾಡ್ತಿದೆ, ನಮ್ಮ ಮೇಲೆ ಅಟ್ಯಾಕ್ ಮಾಡಿದ್ದೀರಾ ಅಂತ ಹೇಳ್ಬಿಟ್ಟು. ಇವರು ಕೂಡ ಕತಾರ್, ಬೈರಾನ್, ದುಬೈಗೆ ಅಟ್ಯಾಕ್ ಮಾಡ್ತಿದ್ದಾರೆ. ಅದು ಅಮೆರಿಕ ವಾಯು ನೆಲೆಗಳಿಗೆ ಮಾತ್ರ ಅಟ್ಯಾಕ್ ಮಾಡ್ತಾ ಇದೆ. ಒಟ್ಟಿನಲ್ಲಿ ಈ ಯುದ್ಧದಿಂದ ಪ್ರಪಂಚಾದ್ಯಂತ ಜನರು ನಷ್ಟ ಆಗ್ತಿದ್ದಾರೆ. ಈ ಯುದ್ಧ ಯಾವಾಗ ಕೊನೆಗೊಳ್ಳುತ್ತೋ ಗೊತ್ತಾಗಿಲ್ಲ. ಈ ವಿಡಿಯೋದ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತು ಕಮೆಂಟ್ಸ್ ಬಾಕ್ಸ್ನಲ್ಲಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.